ಹೊಂಡದ ಪಕ್ಕ ಇದೀವಿ. ಕಪ್ಪೆಗಳಂತೂ ಕೊರ್ರ ಅಂತ ಕೂಗ್ತವೆ. ಒಂದೊಂದ್ಸಲ ಕಪ್ಪೆಗಳು ಕೂಗೋ ಏಟಿಗೆ ಕಪ್ಪೆನಿ ಕೂಗ್ತೈತ ಅಥವಾ ಬೇರೆ ಏನಾದ್ರು ಅಗೋಚರವಾಗಿರುವಂತದ್ದು ಏನಾದ್ರು ಕೂಗ್ತೈತ ಅಂತ ಅನ್ಸುತ್ತೆ. ದೇವರು ಹೆಂಗಿದ್ದೀರಾ? ಈಗ ಸಮಯ ಕರೆಕ್ಟಾಗಿ 2:30 ಅಂದರೆ ಮಧ್ಯಾಹ್ನ 2:30 ಅಲ್ಲ, ಮಧ್ಯರಾತ್ರಿ 2:30. ಟೆಂಟಲ್ಲಿದ್ದೀವಿ. ನೈಟ್ ಕ್ಯಾಂಪ್ ನಡೀತಾ ಇದೆ. ನಮ್ಮ ಟೆಂಟ್ ನೋಡಿ ಹಿಂಗಿದೆ. ಇದು ಹಾಸಿಗೆ, ಇದೆ ಬ್ಯಾಗು. ಆಚೆ ಹೋಗಿ ನೋಡೋಣ ಹೆಂಗೆ ಕಾಣಿಸುತ್ತೆ ಮಧ್ಯರಾತ್ರಿಲಿ ಅಂತ. ವಿಶೇಷ ಏನು ಅಂದರೆ ಟೆಂಟ್ ಎದುರುಗಡೆನೆ ಕೆರೆ ಐತೆ, ಪುಟಾಣಿ ಕೆರೆ. ದೇವರು ಬೆಟ್ಟದ ಮೇಲೆ, ಯಾರಂದ್ರೆ ಯಾರೂ ಇಲ್ಲ. ಬೆಟ್ಟದ ಟಾಪಲ್ಲಿ ಕ್ಯಾಂಪ್ ಹಾಕಿದ್ದೀವಿ ನಾವು. ಆಚೆಯಿಂದ ಟೆಂಟಿಂಗ್ ಕಾಣಿಸುತ್ತೆ. ಮತ್ತು ನೀವು ನೋಡಿದಂಥ ಕೆರೆ ಇದೆ. ದೂರಕ್ಕೂ ಯಾರೂ ಕಾಣಿಸಲ್ಲ ನಿಮಗೆ. ಇಲ್ಲಿ ನೈಟ್ ಲ್ಯಾಬ್ಸ್ ಆಗ್ತಾ ಇದೆ. ಬೆಳಗ್ಗೆ ಆದಮೇಲೆ ಗೊತ್ತಾಗುತ್ತೆ ಹೆಂಗೆ ಬಂದಿದೆ ಅಂತ. ಮತ್ತು ಇಲ್ಲೇ ಫುಲ್ಲು ಹಿಮ. ಗುರು ಕತ್ಲೆ ಆಗಿದೆ, ನಿಮಗೆ ನೀಟಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ. ನಾವಿರುವಂಥ ಈ ಜಾಗ ಸಿಕ್ಕಾಪಟ್ಟೆ ನಿರ್ಜನ. 7 ಅವರ್ ಬ್ಯಾಗ್ ಹೊತ್ಕೊಂಡು ಹಂಗೆ ಬಂದೆ ಬೆನ್ನೆಲ್ಲ ನೋವು ಬಂದ್ಬಿಡ್ತು. ರಾತ್ರಿ ಒಬ್ಬನೇ ನೈಟ್ ಕ್ಯಾಂಪ್ ಹಾಕಿ ಸುಮಾರು ವರ್ಷಗಳೇ ಆಗೋಗಿತ್ತು. ಸುಮಾರು ವರ್ಷಗಳಾದ್ಮೇಲೆ ನಿರ್ಜನ ಪ್ರದೇಶದಲ್ಲಿ ಒಬ್ಬನೇ ಟೆಂಟ್ ಹಾಕೊಂಡಿರಕ್ಕೆ ಒಂಥರ ಫೀಲಿಂಗು. ಹೊಂಡದ ಪಕ್ಕ ಇದೀವಿ. ಕಪ್ಪೆಗಳಂತೂ ಕೊರ್ರ ಅಂತ ಕೂಗ್ತವೆ. ಒಂದೊಂದ್ಸಲ ಕಪ್ಪೆಗಳು ಕೂಗೋ ಏಟಿಗೆ ಕಪ್ಪೆನಿ ಕೂಗ್ತೈತ ಅಥವಾ ಬೇರೆ ಏನಾದ್ರು ಅಗೋಚರವಾಗಿರುವಂತದ್ದು ಏನಾದ್ರು ಕೂಗ್ತೈತ ಅಂತ ಅನ್ಸುತ್ತೆ.